ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ಪೃಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತ್ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणमूढाकरानहं वादिराजगुरून् वन्दे हयग्रीवपदाश्रयान्. मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्भरे. दुर्वादिध्वान्तरवये विष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे. ब्रह्मचर्यहरिप्रेतसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. श्रीगुरुभ्यो नमः. ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಜಗನ್ನಾಥದಾಸರು ಬೇರೆ ಬೇರೆ ರೀತಿಯಾಗಿ ಅವನನ್ನು ಹೇಳುತ್ತಾರೆ. ಭಗವಂತ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಕ್ಕೆ ಉತ್ತರವನ್ನು ಕೊಡುವಾಗ ಎಣಿಸೆ ಭಕ್ತರ ದೋಷಗಳ ಕುಂಭಿಣಿಜಯಾಣ್ಮ ಶರಣ್ಯ ರಾಮಾರ್ಪಣವೆನ್ನಲು ಕೈಗೊಂಡ ಶಬರಿಯ ಫಲವ ಪರಮಾಪ್ತ. ಭಗವಂತ ಶಬರಿಯ ಆ ಒಳಗಿನ ಅಂತಃಕರಣವನ್ನು ನೋಡಿ ಆ ಅಂತಃಕರಣಕ್ಕೆ ಒಲಿದು ಆ ಶುದ್ಧವಾದಂತಹ ಭಾವ ಏನು ಅವಳಲ್ಲಿತ್ತು ಅಂತಹ ಶುದ್ಧವಾದಂತಹ ಭಾವದಿಂದಾಗಿ ಭಗವಂತ ಅವಳ ಅವಳಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಿ ಅದಾದ ಮೇಲೆ ಎಲ್ಲವನ್ನೂ ಕೂಡ ರಾಮಾರ್ಪಣ ಅಂತ ಅಂದರೆ ಭಗವಂತನಲ್ಲಿ ಯಾವುದೇ ರೂಪಗಳಲ್ಲಿ ನಾವು ಭೇದವನ್ನು ಚಿಂತನೆ ಮಾಡಬಾರ್ದು. ನಾವು ರಾಮಾದಿ ರೂಪಗಳಾಗಲಿ ಕೃಷ್ಣಾದಿ ರೂಪಗಳಾಗಲಿ ಇದು ಯಾವ ರೂಪಗಳೂ ಕೂಡ ಅದು ಎಲ್ಲವನ್ನೂ ಕೂಡ ಅವನಿಗೆ ಕರ್ಮವನ್ನು ಅರ್ಪಿಸುವಂತಹದ್ದು ಅತೀ ಅವಶ್ಯಕ ಅಂತ ಹೇಳಿಕೊಂಡು ಎಂಬ ಚಿಂತನೆಯಿಂದಾಗಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಎಂಬಂತಹ ಕೃಷ್ಣನ ಮಾತಿನಂತೆ ಆ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಈ ರೀತಿಯಾಗಿ ನಾವು ಅರ್ಪಣೆ ಮಾಡಿದೆವು ಅಂತ ಹೇಳಿದರೆ ಭಗವಂತ ನಮ್ಮೆಲ್ಲ ಏನು ಕಷ್ಟಗಳಿದೆಯೋ ಅಥವಾ ನಮಗೆ ಬೇಕಾಗಿರುವಂತಹ ಕಾಮನೆಗಳು ಪ್ರಣತ ಕಾಮದ ಅಂತ ಅವನನ್ನು ಜಗನ್ನಾಥದಾಸರು ಹೇಳಿದ್ದು. ಅಂತಹ ಎಲ್ಲ ನಮ್ಮ ಕಾಮನೆಗಳನ್ನು ಭಗವಂತ ಪೂರೈಸುತ್ತಾನೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಭಗವಂತನ ವ್ಯಾಪ್ತಿಯ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾರೆ. ಬಲ್ಲನೆಂಬವರಿಲ್ಲ ಈತನ ಒಲ್ಲೆನೆಂಬವರಿಲ್ಲ ಲೋಕದೊಳು ಇಲ್ಲದಿಪ್ಪ ಪ್ರದೇಶವಿಲ್ಲ ಅಜ್ಞಾತ ಜನರಿಲ್ಲ ಬೆಲ್ಲದಚ್ಚಿನ ಬೊಂಬೆಯಂದದಿ ಎಲ್ಲರೊಳಗಿರುತ್ತಿಪ್ಪ ಶ್ರೀಭೂನಲ್ಲ ಇವಗೆಣೆಯಿಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ ಎಂಬಂತಹ ಪದ್ಯದಲ್ಲಿ ಭಗವಂತನ ವ್ಯಾಪ್ತಿಯ ವಿಚಾರವನ್ನು ತಿಳಿಸ್ತಾರೆ. ಏನು ಭಗವಂತನ ವ್ಯಾಪ್ತಿ, ಎಷ್ಟು ಭಗವಂತನ ವ್ಯಾಪ್ತಿ ಎಂಬುದನ್ನು ಹೇಳ್ತಾರೆ. ಭಗವಂತನ ವ್ಯಾಪ್ತಿಯನ್ನು ಹೇಳುವಾಗ ಎಲ್ಲರೂ ಕೂಡ ಇವನನ್ನು ತಿಳ್ಕೊಂಡಿದ್ದಾರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಬಲ್ಲನೆಂಬವರಿಲ್ಲ. ಭಗವಂತನನ್ನು ಎಲ್ಲ ರೀತಿಯಿಂದಲೂ ಕೂಡ ತಿಳ್ಕೊಂಡವರಿದ್ದಾರೋ ಇಲ್ಲ. ಯಾಕೆ ಅಂತ ಕೇಳಿದರೆ ಕೃಷ್ಣನ ಮಾತನ್ನು ನಾವು ನೋಡುವುದಾದರೆ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ ಎಂಬಂತಹ ಮಾತು ಕೃಷ್ಣನ ಭಗವದ್ಗೀತೆಯಲ್ಲೇ ಬರುವಂತಹದ್ದು. ವೇದಾಹಂ ಸಮತೀತಾನಿ, ನಾನು ಎಲ್ಲವನ್ನೂ ಕೂಡ ಅರಿತುಕೊಂಡಿದ್ದೇನೆ. ಅಹಂ ಎಲ್ಲವನ್ನು, ವೇದ ನಾನು ಎಲ್ಲವನ್ನೂ ಅರಿತುಕೊಂಡಿದ್ದೇನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯ
ವರ್ತಮಾನ, ಭೂತ ಇದೆಲ್ಲವನ್ನೂ ಕೂಡ ಎಲ್ಲ ಜೀವರಾಶಿಗಳ ಭೂತ ಭವಿಷ್ಯದ್ ವರ್ತಮಾನ ಇದೆಲ್ಲವನ್ನೂ ಕೂಡ ನಾನು ತಿಳ್ಕೊಂಡಿದ್ದೇನೆ. ಮಾಂತು ವೇದನ ಕಷ್ಟನ, ನನ್ನನ್ನು ಪೂರ್ಣವಾಗಿ ತಿಳ್ಕೊಂಡವರು ಯಾರಾದರೂ ಇದ್ದಾರೋ? ಇಲ್ಲವೇ ಇಲ್ಲ. ನಾನು ಎಲ್ಲವನ್ನೂ ಅರಿತುಕೊಂಡಿದ್ದೇನೆ. ನನ್ನನ್ನು ಅರಿತುಕೊಂಡವರು, ಪೂರ್ಣವಾಗಿ ಅರಿತುಕೊಂಡವರು ಯಾರೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ಅರಿತುಕೊಂಡವರು ಯಾರೂ ಇಲ್ಲ. ಆದರೆ ಭಗವಂತ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಜೀವರಾಶಿಗಳ ಆಗು ಹೋಗುಗಳನ್ನು ಪೂರ್ಣವಾಗಿ ತಿಳ್ಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಈತನ ಒಲ್ಲೆನವರಿಲ್ಲ. ಭಗವಂತ ನಮಗೆ ಬೇಡ ಅಂತ ಹೇಳಿಕೊಂಡು ನಾಸ್ತಿಕರೂ ಹೇಳಬಹುದು. ಯಾಕೆ ಅಂತ ಕೇಳಿದರೆ ಅವರಿಗೆ ಭಗವಂತನೇ ಅವರಿಗೆ ಎಲರ್ಜಿ. ಯಾಕೆ ಅಂತ ಕೇಳಿದರೆ ಭಗವಂತನನ್ನು ನೋಡುವಂತಹದ್ದು, ಭಗವಂತನನ್ನು ಕೇಳುವಂತಹದ್ದು, ಭಗವಂತನನ್ನು ಒಲಿಸಿಕೊಳ್ಳುವಂತಹದ್ದು, ಭಗವದ್ ವಿಷಯಕವಾಗಿ ತಿಳ್ಕೊಳ್ಳುವಂತಹದ್ದು ಅದು ಯಾರಿಗೆ ಕೇಳಿದರೆ ನಾಸ್ತಿಕರಿಗೆ ಇಷ್ಟ ಆಗೋದಿಲ್ಲ. ಆದರೆ ಯಾರಿಗೆ ಭಗವಂತ ಬೇಕು ಅಂತ ಒಳ್ಳೆಯ ಶುದ್ಧವಾದಂತಹ ಅಂತಃಕರಣವುಳ್ಳವರು ಭಗವಂತನನ್ನು ಬೇಡ ಅಂತ ಎಂಬುದಾಗಿ ಯಾವ ಕಾರಣಕ್ಕೂ ಹೇಳುವುದಿಲ್ಲ. ಆದ್ದರಿಂದ ಈತನ ಒಲ್ಲೆ ನಂಬವರಿಲ್ಲ. ಭಗವಂತ ನನಗೆ ಬೇಡ, ಭಗವಂತ ನನಗೆ ಯಾವುದೇ ರೀತಿಯಾಗಿ ಅನುಗ್ರಹವನ್ನು ಮಾಡುವುದು ಬೇಡ, ನಾನು ಭಗವಂತನನ್ನು ನಂಬುವುದಿಲ್ಲ ಎಂಬುದಾಗಿ ಹೇಳುವಂಥವರು ಇಲ್ಲ, ಯಾರೂ ಇಲ್ಲ. ಅದಾದ ಮೇಲೆ ಲೋಕದೊಳು ಇಲ್ಲದಿಪ್ಪ ಪ್ರದೇಶವಿಲ್ಲ, ಭಗವಂತ ಈ ಸ್ಥಳದಲ್ಲಿ ಇಲ್ಲ ಅಂತ ಒಂದು ಜಾಗವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ ಆಕಾಶ, ಕಾಲ ಇದೆಲ್ಲವೂ ಕೂಡ ಹೇಗೆ ವ್ಯಾಪ್ತವಾಗಿ ಉಂಟೋ ಅದೇ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತವಾಗಿರುವಂಥವನು, ವ್ಯಾಪ್ತನಾದವನು ಭಗವಂತ. ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲದರಲ್ಲಿಯೂ ಕೂಡ ದ್ರವ್ಯಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪ್ತನಾಗಿ ಅದರ ಇರುವಿಕೆಗೆ, ಮುಖ್ಯವಾಗಿ ಅದರೊಳಗೆ ಪ್ರವೇಶ ಮಾಡಿ ಅದರ ಇರುವಿಕೆಗೆ ಕಾರಣೀಕರ್ತನಾದಂಥವನು ಭಗವಂತ. ಆದ್ದರಿಂದ ಲೋಕದೊಳು ಇಲ್ಲದಿಪ್ಪ ಪ್ರದೇಶವಿಲ್ಲ, ಭಗವಂತ ಇಂತಹ ಜಾಗದಲ್ಲಿಲ್ಲ ಎಂಬಂತಹ ಒಂದು ಜಾಗ ಇಲ್ಲವೇ ಇಲ್ಲ. ಮತ್ತು ಅಜ್ಞಾತ ಜನರಿಲ್ಲ. ಭಗವಂತನಿಂದ ನಾನು ಭಗವಂತನಿಗೆ ನನ್ನ ಇರುವಿಕೆಯ ಜ್ಞಾನ ಇಲ್ಲ ಅಂತ ಹೇಳಿಕೊಂಡು ಅದೂ ಇಲ್ಲ. ಭಗವಂತನಿಗೆ ಎಲ್ಲವೂ ಕೂಡ ತಿಳಿದಿದೆ. ಭಗವಂತನಿಗೆ ಯಾರ ಬಗ್ಗೆ ಯಥಾರ್ಥ ಜ್ಞಾನವೇ ಇರುವಂತಹದ್ದು. ಭಗವಂತನಿಗೆ ಅಯಥಾರ್ಥ ಜ್ಞಾನ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಯಾರನ್ನೋ ಒಬ್ಬನನ್ನು ತಿಳಿದುಕೊಳ್ಳಲಿಲ್ಲ ಅಂತಾದರೆ ಅವನಿಗೆ ಅವನಿಗೆ ಅಜ್ಞಾನ ಉಂಟು ಅಂತಾಯಿತು. ಆದರೆ ಭಗವಂತನಿಗೆ ಅಜ್ಞಾನ ಯಾವ ಕಾಲಕ್ಕೂ ಇಲ್ಲ. ಅಜ್ಞಾತ ಜನರಿಲ್ಲ. ಭಗವಂತನಿಗೆ ತಿಳಿಯದೇ ಇರತಕ್ಕಂತಹ ಒಂದು ಜೀವರಾಶಿಗಳಾಗಲಿ ಅಥವಾ ಒಂದು ವ್ಯಕ್ತಿಗಳಾಗಲಿ ಅಥವಾ ಪ್ರದೇಶವಾಗಲಿ ಇದು ಯಾವುದನ್ನೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಸರಿ, ಆ ಭಗವಂತ ಹೇಗೆ ಇರ್ತಾನೆ ಕೇಳಿದರೆ ಬೆಲ್ಲದಚ್ಚಿನ ಬೊಂಬೆಯಲ್ಲದಿ. ಬೆಲ್ಲ ಹೇಗೆ ಅಂತ ಕೇಳಿದರೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಬೆಲ್ಲದ ಅಚ್ಚಿನ ಬೊಂಬೆ. ಆ ಬೆಲ್ಲದಚ್ಚಿನ ಬೊಂಬೆ ಅದು ಏನಾಗಿರ್ತದೆ ಅಂತ ಕೇಳಿದರೆ ಎಲ್ಲ ಭಾಗಗಳು ಕೂಡ ಅದರಲ್ಲಿ ಅದು ಬೆಲ್ಲದಿಂದಲೇ ಮಾಡಿರುವಂತಹದ್ದು. ಸಕ್ಕರೆಯೋ ಬೆಲ್ಲವೋ ಅದರಿಂದಲೇ ಒಂದು ರಚಿತವಾದಂತಹ ಒಂದು ಬೊಂಬೆ, ಆ ಒಂದರ ಆಕೃತಿ. ಆ ಆಕೃತಿಯಲ್ಲಿ ತಲೆಯ ಭಾಗ ಸಿಹಿ, ಕಾಲಿನ ಭಾಗ ಸಿಹಿಯಲ್ಲ, ಈ ರೀತಿಯಾಗಿ ಯಾರಾದರೂ ಕೂಡ ಅದನ್ನು ನಾವು ಹೇಳ್ತೇವೆಯಾ? ಇಲ್ಲ. ಒಂದು ಬೊಂಬೆ ಅದು ಸಕ್ಕರೆಯಿಂದಲೋ ಅಥವಾ ಬೆಲ್ಲದಿಂದಲೋ ಒಂದು ಸಿಹಿಯಾದಂತಹ ಪದಾರ್ಥದಿಂದ ಮಾಡಿರುವಂತಹ ಒಂದು ಬೆಲ್ಲದ ಬೊಂಬೆ ಅಥವಾ ಸಕ್ಕರೆಯ ಬೊಂಬೆ ಅದು ಎಲ್ಲ ಕಡೆಗಳಲ್ಲೂ ಕೂಡ ತನ್ನ ಸಿಹಿಯನ್ನು ಇಟ್ಟುಕೊಂಡಿರ್ತದೆ. ಅದೇ ರೀತಿಯಾಗಿ ಭಗವಂತ ಹೇಗಿರ್ತಾನೆ ಕೇಳಿದ್ರೆ ಬೆಲ್ಲದಚ್ಚಿನ ಬೊಂಬೆಯಲ್ಲಿ ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ಬೆಲ್ಲವೇ ವ್ಯಾಪ್ತವಾಗಿದೆಯಲ್ವ. ಅದೇ ರೀತಿಯಾಗಿ ಭಗವಂತ ಇಡೀ ಸಮಗ್ರ ಜಗತ್ತಿನಲ್ಲಿ ತಾನು ವ್ಯಾಪಿಸಿಕೊಂಡು
ಭಗವಂತ ಇಂತಹ ಜಾಗದಲ್ಲಿಲ್ಲ ಅಂತ ಇಲ್ಲವೇ ಇಲ್ಲ. ಇಡೀ ಆ ಬೆಲ್ಲದಲ್ಲಿ ಹೇಗೆ ಆ ಬೆಲ್ಲದ ಅಚ್ಚಿನ ಬೊಂಬೆಯಲ್ಲಿ ಹೇಗೆ ವ್ಯಾಪ್ತವಾಗಿದೆಯೋ ಅದೇ ರೀತಿಯಾಗಿ ಭಗವಂತನು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿದ್ದುಕೊಂಡು ಎಲ್ಲರೊಳಗಿರುತ್ತಿಪ್ಪ. ಸಕಲ ಜೀವ ಜಡಾತ್ಮಕವಾದಂತಹ ಪ್ರಪಂಚದಲ್ಲಿ ತಾನೇ ಮುಖ್ಯವಾಗಿ ಅಲ್ಲಿದ್ದಾನೆ. ಅಂತಹ ಜಗತ್ತಿನಲ್ಲಿ ತಾನಿದ್ದುಕೊಂಡು ಶ್ರೀಭೂ ಸ್ವರೂಪನಾದಂತಹ ಲಕ್ಷ್ಮಿಗೆ ಪತಿಯಾದಂತಹ ಭಗವಂತ ಅವನಿಗೆ ಸಾಟಿಯಾದವರು, ಅವನಿಗೆ ಸಮನಾದಂಥವರು ಯಾರಾದರೂ ಇದ್ದಾರೋ ಅಂತ ಕೇಳಿದರೆ ಯಾರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಅಂತಹ ಭಗವಂತ ಏನಾಗಿದ್ದಾನೆ? ಅಪ್ರತಿಮಲ್ಲ. ಇವನನ್ನು ಗೆಲ್ಲಿದವರು ಯಾರೂ ಇಲ್ಲ. ಯಾಕೆ? ಭಗವಂತನನ್ನು ಗೆದ್ದು ಜಗತ್ತಿಗೆ ಯಾರಾದರೂ ಇದ್ದಾರ? ಸಾಧ್ಯವೇ ಇಲ್ಲ. ಭಗವಂತನೇ ಎಲ್ಲರಿಗಿಂತಲೂ ಕೂಡ ಉತ್ತಮನಾದಂಥವನು. ಪುನಃ ಅವನಿಗಿಂತ ಉತ್ತಮನಾದಂತಹ ಇನ್ನೊಬ್ಬ ಜಗತ್ತಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇದರಿಂದ ನಮಗೆ ಅರ್ಥವಾಗುವಂತಹ ಅರ್ಥ ಏನು? ನಮಗೇನು ಇದರಿಂದ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಭಗವಂತನ ಸ್ವರೂಪ ಅದು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತಿ ಬೆಲ್ಲದಂತೆ. ವ್ಯಾಪ್ತಿ ಹೇಗೆ ಅಂತ ಕೇಳಿದ್ರೆ, ಬೆಲ್ಲದಲ್ಲಿ ಮಾಡಿದಂತಹ ಒಂದು ಅಚ್ಚಿನ ಬೊಂಬೆ ಅದು ಯಾವ ರೀತಿಯಾಗಿ ಅದು ತನ್ನ ವ್ಯಾಪ್ತಿಯನ್ನು ಇರಿಸಿಕೊಂಡಿದೆಯೋ ಅದೇ ರೀತಿಯಾಗಿ ಭಗವಂತ ಇರುವಂತಹದ್ದು. ಅವನು ಎಲ್ಲ ಕಡೆಗಳಲ್ಲೂ ಕೂಡ ಆ ಜಾಗ ಈ ಜಾಗ ಅಂತಿಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ತಾನಿದ್ದುಕೊಂಡು ತಾನು ಸ್ವಗತ ಭೇದರಹಿತ. ಭಗವಂತನಲ್ಲಿ ಯಾವ ಕಾಲಕ್ಕೂ ಕೂಡ ಭೇದವನ್ನು, ಭಗವಂತನ ಕಣ್ಣು ಬೇರೆ, ಕಾಲು ಬೇರೆ, ಕೈ ಬೇರೆ ಅಥವಾ ಅವಯವಿಗಳಿಗೆ ಭೇದವನ್ನು ಕಲ್ಪನೆ ಮಾಡುವಂತಹದ್ದು ಸಾಧ್ಯವೇ ಇಲ್ಲ. ಹೀಗೆ ಅವನನ್ನು ಯಥಾರ್ಥವಾಗಿ ಅರಿತುಕೊಳ್ಳಬೇಕು. ಅರಿತುಕೊಂಡು ಅವನ ಉಪಾಸನೆ, ಕಣಕಣದಲ್ಲಿಯೂ ಕೂಡ ಬೆಲ್ಲ ಹೇಗೆ ತುಂಬಿಕೊಂಡಿದೆಯೋ ಅದೇ ರೀತಿಯಾಗಿ ಜಗತ್ತಿನ ಒಂದೊಂದು ಕಡೆಗಳಲ್ಲೂ ಕೂಡ ಒಂದೊಂದು ಕಣಕಣದಲ್ಲಿಯೂ ಕೂಡ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಮಾತನ್ನು ನೋಡುವುದಾದರೆ, ಆಶ್ಚರ್ಯವತ್ ಪಶ್ಯತೆ ಕಶ್ಚಿದೇನಂ ಆಶ್ಚರ್ಯವದ್ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನೈವ ಇದ ಕಶ್ಚಿತ್. ಭಗವಂತನನ್ನು ಆಶ್ಚರ್ಯವತ್ ಪಶ್ಯತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭಗವಂತನನ್ನು ಅರಿತುಕೊಳ್ತಾರೆ ಅಂತ ಹೇಳ್ತಾರೆ. ಆಶ್ಚರ್ಯವತ್ ಪಶ್ಯತೆ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ. ಭಗವಂತನನ್ನು ಹೇಳುವಂತಹದ್ದು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ಹೇಳ್ತಾರೆ. ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ. ಇನ್ನು ಕೆಲವರು ಕೇಳುವಂತಹದ್ರಲ್ಲಿಯೂ ಕೂಡ. ಆದರೆ ಶ್ರುತ್ವಾಪ್ಯೇನಂ, ಹೇಗೆ ನೋಡಿದ್ರೂ ಹೇಗೆ ಕೇಳಿದ್ರೂ ಕೂಡ ಅವನನ್ನು ಪೂರ್ಣವಾಗಿ ಅರಿತುಕೊಂಡು ಅವನ ಬಗ್ಗೆ ಹೇಳುವಂಥವರು ಸಾಧ್ಯವೇ ಇಲ್ಲ. ಹೀಗೆ ಯಥಾರ್ಥವಾದಂತಹ ವಿಚಾರವನ್ನು ಅರಿತುಕೊಳ್ಳಬೇಕು. ಇದನ್ನು ನಮ್ಮ ಯಥಾರ್ಥವಾದಂತಹ ಚಿಂತನೆಗೆ ಇದನ್ನು ಅರಿತುಕೊಂಡು ತಿಳಿದುಕೊಂಡು ಅವನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತನ ಉಪಾಸನೆ ನೈವೇಶತುಸ್ತೇ ಸಮಂ ಪಶ್ಯಾಮ್ಯುತ್ತಮ ಅಂತ ಹೇಳಿಕೊಂಡು, ನೈವ ಈಶಿತು ತೇ ಸಮಂ. ಭಗವಂತನಿಗೆ ಸಮನಾದವರು ಇನ್ನೊಬ್ಬರು ಇಲ್ಲವೇ ಇಲ್ಲ. ತೇ ಸಮಂ ನೈವೇಶಿತು ನ ಪಶ್ಯಾಮಿ. ಭಗವಂತನಿಗೆ ಇನ್ನೊಬ್ಬರು ಸಮಾನರಾದವರಿದ್ದಾರೋ ನೈವ ಈಶಿತು, ಸಾಧ್ಯವೇ ಇಲ್ಲ. ನ ಪಶ್ಯಾಮಿ ಏವ, ಯಾರೂ ಕೂಡ ಇವನಿಗೆ ಸಮನಾದವರಿಲ್ಲ, ಇವ ಗೆಣೆಯಿಲ್ಲ ಎಂಬುದಾಗಿ ಅವನ ಒಂದು ವ್ಯಾಪ್ತಿಯನ್ನು ತಿಳಿಸಿದ್ದಾಳೆ ನಮಗೆ. ಇದನ್ನು ತಿಳಿದುಕೊಂಡು ಅದಾದ ಮೇಲೆ ಅವನ ಮಹಿಮೆಯನ್ನು ಹೇಳ್ತಾರೆ. ಭಗವಂತನ ಮಹಿಮೆ ಹೇಗೆ, ಏನಿದೆ, ಅವನ ಮಹಿಮೆಯ ವಿಚಾರವನ್ನು. ಯಾಕೆಂತ ಹೇಳಿದ್ರೆ, ಭಗವಂತನ ವ್ಯಾಪ್ತಿ ಅರಿತುಕೊಳ್ಳಬೇಕು ಅಂತಾದರೆ ಅವನು ಸ್ವಲ್ಪ ಆದರೂ ಕೂಡ ಅವನ ಮಹಿಮೆ ಗೊತ್ತಾಗಬೇಕು. ಯಾರನ್ನೇ ಒಬ್ಬನನ್ನು ನಾವು ಅರಿತುಕೊಳ್ಳಬೇಕು, ತಿಳಿದುಕೊಳ್ಳಬೇಕು ಅಂತಾದರೆ ಆಗ ಅವರ ಬಗ್ಗೆ ಕಿಂಚಿತ್ತಾದರೂ ಕೂಡ ಏನಾದರೂ ಕೂಡ ಜ್ಞಾನ ಬೇಕು. ಸುಮ್ಮನೆ ಯಾರದೋ ಬಗ್ಗೆ ಏನಾದರೂ ನಾನು ಹೇಳ್ತೇನೆ ಅಂತ ಹೇಳಿದರೆ ಅದಕ್ಕೆ ಪ್ರಮಾಣ ಇಲ್ಲ.
ಅದೇ ರೀತಿಯಾಗಿ ಭಗವಂತನ ಬಗ್ಗೆ ನಮಗೆ ಗೊತ್ತಾಗಬೇಕು, ಭಗವಂತನ ಬಗ್ಗೆ ನಮಗೆ ತಿಳ್ಕೊಳ್ಳಬೇಕು, ತಿಳಿಯಬೇಕು ಅಂತಾದರೆ ಅದಕ್ಕೆ ಏನಾದರೂ ಒಂದು ಏನು ಬೇಕು ಅಂತ ಕೇಳಿದ್ರೆ ಯಥಾರ್ಥವಾದಂತಹ ಒಂದು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೇಳ್ತಾರೆ, ಶಬ್ದಗೋಚರ ಶರ್ವರೀಕರ ಅಬ್ಧವಾಹನಾನುಜ ಯದುವಂಶಾಬ್ಧಿಚಂದ್ರಮ ನಿರುಪಮ ಸುನಿಸ್ಸೀಮ ಸಮಿತ ಸಮ ಲಬ್ಧನಾಗುವ ತನ್ನವಗೆ ಪ್ರಾರಬ್ಧ ಕರ್ಮಗಳುಣಿಸಿ ತೀವ್ರದಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ. ಈ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಶಬ್ದಗೋಚರ ಭಗವಂತ ಯಾವುದರಿಂದ ಪ್ರತಿಪಾದ್ಯ ಅಂತ ಕೇಳಿದ್ರೆ ಅಪೌರುಷೇಯವಾದಂತಹ ಶಬ್ದಗಳು, ವೇದಗಳು, ಅಂತಹ ಶಬ್ದಗೋಚರ. ಭಗವಂತನನ್ನು ತಿಳ್ಕೊಳ್ಳುವುದು ಹೇಗೆ ಅಂತ ಕೇಳಿದರೆ ಶಬ್ದ, ಕೇವಲವನ್ನ ಮಾತುಗಳು ಹೇಳ್ತವೆ, ಅದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ಅಂತ ಕೇಳಿದರೆ ಪೂರ್ಣವಾಗಿ ಅರಿತುಕೊಳ್ಳಿಕ್ಕಾಗದಿದ್ದರೂ ಒಂದೇನೋ ಒಂದು ಸ್ವಲ್ಪ ಮಟ್ಟಿಗಾದರೂ ಅದು ಕೂಡ ತಿಳ್ಕೊಳ್ಬೋದು ಅಷ್ಟೇ. ಶಬ್ದಗೋಚರ ಅಂತ ಹೇಳ್ತಾರೆ ಅವನನ್ನು. ಶಬ್ದಗೋಚರ ಶರ್ವರೀಕರ, ಚಂದ್ರ ಹಾಗೂ ಇಂದ್ರನಿಗೆ ಏನು ಅಬ್ಧವಾಹನಾನುಜ, ಚಂದ್ರ ಇಂದ್ರನಿಗೆ ಅನುಜನಾದವನು ಯಾವಾಗ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ ಶರ್ವರೀಕರ ಅಂತ. ಯಾವಾಗ ಚಂದ್ರನ ಕ್ಷೀರಸಮುದ್ರದಲ್ಲಿ ಪ್ರಾದುರ್ಭಾವದಲ್ಲಿರತಕ್ಕಂತಹ ಹರಿ ಅಂತಹ ಆ ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರ ರೂಪದಿಂದಿರತಕ್ಕಂತಹ ಶ್ರೀಹರಿ, ಅದಾದ ಮೇಲೆ ಉಪೇಂದ್ರ ಇಂದ್ರನ ಅನುಜ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೂ ಅನಲ, ಹೀಗೆ ಅವನನ್ನು ಹೇಳ್ತಾರೆ. ಶಬ್ದಗೋಚರ ಶರ್ವರೀಕರ ಭಗವಂತನನ್ನು ಮುಖ್ಯ ಪ್ರತಿಪಾದ್ಯನಾಗಿ ಹೇಳ್ತಾರೆ. ಯದುವಂಶಾಬ್ಧಿಚಂದ್ರಮ, ತಾನು ಯದುವಂಶದಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿ ಅಲ್ಲಿ ಆ ಯದುವಂಶಕ್ಕೆ ಪೂರ್ಣವಾದಂತಹ ಒಂದು ಬೆಳಕನ್ನು ಕೊಟ್ಟಿರತಕ್ಕಂಥವನು, ಯದುವಂಶವನ್ನು ಉದ್ಧಾರ ಮಾಡಿರತಕ್ಕಂಥವನು. ಅಬ್ಧಿಚಂದ್ರಮ ನಿರುಪಮ, ಅವನಿಗೆ ಉಪಮ ಈಕ್ಷತೆಯರ್ ನಾಶಬ್ದಂ ಅಂತ ಹೇಳಿಕೊಂಡು ಅವನನ್ನು ವೇದವ್ಯಾಸರು ಹೇಳ್ತಾರೆ. ಈಕ್ಷತೆಯರ್ ನ ಅಶಬ್ದಂ, ಈಕ್ಷತ್ಯಧಿಕರಣದಲ್ಲಿ ಭಗವಂತ ಸರ್ವಶಬ್ದ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಎಲ್ಲ ಶಬ್ದಗಳಿಂದಲೂ ಕೂಡ, ಆದರೆ ಎಲ್ಲ ಶಬ್ದಗಳು ಅಂತ ಹೇಳಿದ್ರೆ ಅಪೌರುಷೇಯವಾದಂತಹ ವೇದಗಳಿಂದ ಅವನನ್ನು ತಿಳ್ಕೊಳ್ಳಿಕ್ಕಾಗುವಂತಹದ್ದು ಅಂತ ಹೇಳ್ತಾರೆ. ಅಂತಹ ಶಬ್ದಗೋಚರ ಶರ್ವರೀಕರ ಅಬ್ಧವಾಹನನುಜ ಯದುವಂಶಾಬ್ಧಿ ಚಂದ್ರಮ ನಿರುಪಮ ಸುನಿಸ್ಸೀಮ ಸಮಿತ ಸಮ. ನಿರುಪಮ, ಉಪಮ, ಭಗವಂತನಿಗೆ ಯಾರಾದರೂ ಉಪಮಾನ್ನು ಹೇಳ್ಬೋದಾ? ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಅವನಿಗೆ ಒಂದು ಉಪಮೆಯನ್ನು ಕೊಡಬಹುದಾ ಅಂತ ಕೇಳಿದ್ರೆ ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತದಲ್ಲಿ ಆದರೂ ಒಬ್ಬನನ್ನು ನಾವು ಹೇಳುವಾಗ, ಕೊಂಡಾಡುವಾಗ ನಿನ್ನ ಮುಖ ಹೇಗುಂಟು ಅಂತ ಕೇಳಿದರೆ ಚಂದ್ರನಂತೆ ಮುಖವುಳ್ಳವನು ಅಂತಾದರೂ ಹೇಳ್ಬೋದು. ಚಂದ್ರನಂತೆ ಮುಖವುಳ್ಳವನು, ಹೇಗೆ ಒಬ್ಬನ ಮುಖವನ್ನು ನೋಡಿ ನಿನ್ನ ಮುಖವನ್ನು ನೋಡಿದಾಗ ಚಂದ್ರನಂತೆ, ಅಂದರೆ ಚಂದ್ರ ಹೇಗೆ ಹೊಳಿತಾ ಇದ್ದಾನೋ, ಒಳ್ಳೆಯ ರೀತಿಯಲ್ಲಿ ಪ್ರಖರ ಆಹ್ಲಾದವನ್ನು ಕೊಡ್ತಾನೋ, ಅದೇ ರೀತಿಯಾಗಿರತಕ್ಕಂತಹ ಮುಖವನ್ನು ನೋಡುವಾಗ ಆಹ್ಲಾದವನ್ನು ಉಂಟು ಮಾಡುವಂತಹದ್ದು ಎಂಬುದಾಗಿ ಅರ್ಥವನ್ನೆಲ್ಲ ಮಾಡ್ಬೋದು. ಆದರೆ ಭಗವಂತನಿಗೆ ಯಾವುದಾದರೂ ಕೂಡ ಉಪಮೆಯನ್ನು ಕೊಡಲಿಕ್ಕುಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಯಾವುದೂ ಕೂಡ ಅವನಿಗೆ ಉಪಮೆಯನ್ನೇ ಹೇಳಲಿಕ್ಕೆ ಬರೋದಿಲ್ಲ. ಸರಿ, ಸುನಿಸ್ಸೀಮ ಸಮಿತ ಸಮ, ಅವನಿಗೆ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸಿ ನಪ್ಪಿರ್ಯ ಏ ಭಜಿತ್ತು ಮಾಂ ಭಕ್ತ್ಯ ನೈತೇ ತೇಷು ಚಾಪ್ಯಹಂ. ಕೃಷ್ಣನ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತಹದ್ದು ಸಮೋಹಂ ಸರ್ವಭೂತೇಷು, ನಾನು ಏನಾಗಿದ್ದೇನೆ ಕೇಳಿದರೆ ಸಮಃ ಅಹಂ, ನಾನು ಎಲ್ಲರಿಗೂ ಕೂಡ ಸಮ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸಿ ನ ಪ್ರಿಯ, ನನಗೆ ಪ್ರೀತಿಪಾತ್ರರೂ ಇಲ್ಲ, ನನಗೆ ದ್ವೇಷ್ಯರು ಅಂತ ಇಲ್ಲವೇ ಇಲ್ಲ. ವೈಷಮ್ಯ ನೈರ್ಘಣ್ಯೇ ನಸಾಪೇಕ್ಷತ್ವಾತ್ ಅಂತ ಭಗವಂತನಿಗೆ ವೈಷಮ್ಯ ನೈರ್ಘಣ್ಯಾದಿ ದೋಷಗಳನ್ನು ಯಾವ ಕಾಲಕ್ಕೂ ಕೂಡ ನಾವು ಕಲ್ಪನೆ ಮಾಡಲಿಕ್ಕಿಲ್ಲ. ಅವನಿಗೆ ದ್ವೇಷ್ಯ
ಇವನನ್ನು ಕಂಡರೆ ಆಗೋದಿಲ್ಲ, ಇವನನ್ನು ಕಂಡರೆ ಅತ್ಯಂತ ಪ್ರೀತಿ, ಇದು ಇಲ್ಲವೇ ಇಲ್ಲ. ನಮೇ ದ್ವೇಷ ನಮೇ ಪ್ರಿಯ ಏ ಭಜಂತಿ ಭಕ್ತ್ಯ, ಯಾರು ನನ್ನನ್ನು ಯಾವ ರೀತಿಯಾಗಿ ನೋಡ್ತಾರೋ ಆ ರೀತಿಯಾಗಿ ನಾನು ಅವರಿಗೆ ಅನುಗ್ರಹವನ್ನು ಮಾಡುವಂಥದ್ದು. ಏ ಭಜಂತಿದು ಮಾಂ ಭಕ್ತ್ಯ ಮಹಿತೇ ತೇಷ್ಟಾಪ್ಯಹಂ, ನನ್ನನ್ನು ನೀನು ನೋಡಿ ಹೇಗೆ ನೋಡ್ತೀಯೋ ಆ ರೀತಿಯಾಗಿ ನಾನು ನಿನಗೆ ಅನುಗ್ರಹವನ್ನು ಮಾಡುವಂತಹದ್ದು. ಆದ್ದರಿಂದ ಭಗವಂತನನ್ನು ನಾವು ಯಥಾರ್ಥವಾದಂತಹ ರೀತಿಯಲ್ಲಿ ಅವನನ್ನು ಉಪಾಸನೆ ಮಾಡಬೇಕು. ಸಮಿತ ಸಮ ನಾಸ್ಯ ಭಕ್ತೋಸಿ ಯೋ ದೇಶ್ಯ ನಚಾ ಭಕ್ತೋ ವಿಮೇ ಪ್ರಿಯ ಕಿಂತು ಭಕ್ತಿನುಸಾರೇಣ ಫಲದೋತ ಪ್ರಥಮೋ ಹರಿಹಿ, ಅವನಿಗೆ ಸಮ ಅಂತ ಹೆಸರು. ಯಾಕೆ? ಎಲ್ಲರಿಗೂ ಕೂಡ ಸಮಾನವಾದಂತಹ ಫಲವನ್ನು ಕೊಡುತ್ತಾನೆ. ಯಾರು ಅವನನ್ನು ನೋಡಿ ದ್ವೇಷವನ್ನು ಮಾಡ್ತಾರೋ ಅವರಿಗೆ ಅವರದ್ದೇ ಯೋಗ್ಯತಾದಂತಹ ಸಮಾನವಾದಂತಹ ಫಲವನ್ನು ಕೊಡ್ತಾನೆ. ಯಾರು ಭಗವಂತನನ್ನು ಕಂಡು ಅತ್ಯಂತ ಪ್ರೀತಿಯನ್ನು ಮಾಡ್ತಾರೆ ಅವರಿಗೆ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲವನ್ನು ಕೊಡುವಂತಹದ್ದು ಅಂತ ಹೇಳ್ತಾರೆ. ಹೀಗೆ ವಿಷಮೇಶ್ವ ವಿಭೂಜೀವೇಶು ಸಮೋವಿಷ್ಟು ಸದೈವತು ಯತೃಣಾಧಿಗತಸ್ಯಾಪಿ ಗುಣಾಪೂರ್ಣ ಹರೇ ಸದಾ. ಭಗವಂತನ ತೃಣಾಧಿಗತವಾದಂಥ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತ ಪೂರ್ಣನೇ, ಅವನಲ್ಲಿ ಯಾವ ಕಾಲಕ್ಕೂ ಕೂಡ ಗುಣ ಇಲ್ಲ, ಅಥವಾ ಈಗ ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳನ್ನು ಇಲ್ಲವೇ ಇಲ್ಲ. ಅವನು ಎಲ್ಲರಲ್ಲಿಯೂ ಕೂಡ ಸಮ ಅಂತ ಅವನನ್ನು ಉಪಾಸನೆ ಮಾಡುವಾಗ ಸಮ ಅಂತ ಅವನನ್ನು ಉಪಾಸನೆ ಮಾಡಬೇಕು. ದೇಶಕಾಲೋ ಗುಣಾಶ್ಚೈವ ಭಕ್ತ್ಯಾದೀನ ಅಪೇಕ್ಷತು ಯೋಗ್ಯತಾ ಕರ್ಮ ಸಮೈತ್ಯ ವಿಧೀಯತೆ ಅಂತ ಹೇಳಿಕೊಂಡು ಭಗವಂತ ಮತ್ತೊಂದು ಪಕ್ಷವರ್ಜಿತತ್ವ, ಅವನಿಗೆ ಪಕ್ಷಪಾತ ಇಲ್ಲ, ಹೀಗೆ ಅವನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಲಬ್ಧನಾಗುವ ತನ್ನವಾಗಿ ಭಗವಂತ ಸಿಗ್ತಾನೆ. ಯಾರಿಗೆ ಅಂತ ಕೇಳಿದ್ರೆ ಲಬ್ಧನಾಗ್ತಾನಂತೆ. ಲಬ್ಧನಾಗುವುದು ಹೇಗೆ, ಯಾರಿಗೆ ಅಂತ ಕೇಳಿದ್ರೆ ಯಾರು ಅವನನ್ನು ಸರಿಯಾಗಿ ಉಪಾಸನೆ ಮಾಡ್ತಾರೆ ಅವರಿಗೆ ಭಗವಂತ ಸಿಗ್ತಾನೆ. ಸಕಲ ಪ್ರಮಾಣಗಳಿಂದ ಮುಖ್ಯತೆಯ ತಿಳ್ಕೊಳ್ಳಿಕ್ಕೆ ಯೋಗ್ಯ ಅಂತಾಯಿತು. ಅದಾದ ಮೇಲೆ ತನ್ನನ್ನು ತಾನು ತಿಳ್ಕೊಂಡದ್ದು ತಾನು ಮಾತ್ರ, ಬೇರೆ ಜೀವರಾಶಿಗಳು ಯಾರಾದರೂ ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳ್ಕೊಂಡವರಿದ್ದಾರೋ ಇಲ್ಲವೇ ಇಲ್ಲ. ಆದ್ದರಿಂದ ಪಕ್ಷಪಾತ ದೋಷಗಳಿಲ್ಲ. ಲಬ್ಧನಾಗುವ ತನ್ನವಗೆ ಪ್ರಾರಬ್ಧ ಕರ್ಮಗೊಳಿಸಿ ಭಗವಂತ ಪ್ರಾರಬ್ಧ ಕರ್ಮವನ್ನು ಮಾತ್ರ ಬಿಟ್ಟು ಬಿಡುವುದಿಲ್ಲ. ಅವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಪ್ರಾರಬ್ಧ ಕರ್ಮವನ್ನು ಅವರೇ ತಿನ್ನುವಂತೆ ಭಗವಂತ ಮಾಡ್ತಾನೆ. ತನ್ನವರಿಗೆ ಏನು ಅವರವರ ಜೀವಯೋಗ್ಯತಾನುಸಾರವಾಗಿ ಅವರವರ ಕರ್ಮದ ಫಲವನ್ನು, ಪ್ರಾರಬ್ಧ ಕರ್ಮದ ಫಲವನ್ನು ತಿನ್ನುವಂತೆ ಮಾಡ್ತಾನೆ. ತೀವ್ರ ದಿಕ್ಷುಬ್ಧ ಪಾವಕನಂತೆ ಅವನು ಹೇಗಿರ್ತಾನೆ ಅಂತ ಕೇಳಿದ್ರೆ ಅವರ ಪ್ರಜ್ವಲಿಸುವಂತಹ ಬೆಳಕು ಬೆಂಕಿ, ಅಂತಹ ಬೆಂಕಿಯಂತೆ ಅವರ ಎಲ್ಲ ಕರ್ಮಗಳನ್ನು ಕೂಡ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಉಳಿದಂತಹ ಎಲ್ಲ ಕರ್ಮಗಳನ್ನು ಕೂಡ ನಾಶ ಮಾಡಿ ಅವರನ್ನು ಉದ್ಧಾರ ಮಾಡುವಂತಹ ಒಂದು ಅತ್ಯಂತ ಉತ್ಕಟವಾದಂತಹ ಒಂದು ಗುಣ ಅದು ಭಗವಂತನದ್ದು. ಅಂತಹ ಭಗವಂತ ಬೇಕಾದಷ್ಟು ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ದಯಾಸಾಂದ್ರ, ಅವನ ದಯೆ ಅದು ಸಾಧ್ಯವೇ ಇಲ್ಲ. ದಯೆ ಎಂಬುದು ಅದು ಅಪರಿಮಿತವಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಹೀಗೆ ಬೆಂಕಿ, ಆ ಬೆಂಕಿ ಅದು ಏನು ಅಂತ ಕೇಳಿದ್ರೆ ಪ್ರಜ್ವಲಿಸುವಂತಹದ್ದು. ಆ ಪ್ರಜ್ವಲಿಸುವಂತಹ ಬೆಂಕಿ ಅದು ಏನಾಗ್ತದೆ, ಒಳ್ಳೆಯ ಅದಕ್ಕೇನು ಹಾಕಿದ್ರೂ ಕೂಡ ಎಲ್ಲವನ್ನೂ ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಭಗವಂತನೂ ಕೂಡ ಅವನನ್ನು ಯಾರು ಯಥಾರ್ಥವಾಗಿ ಸರಿಯಾದಂತಹ ರೀತಿಯಲ್ಲಿ ಅವನ ಉಪಾಸನೆಯನ್ನು ಮಾಡ್ತಾರೆ ಅಂಥವರಿಗೆ ಭಗವಂತ ಉದ್ಧಾರವನ್ನು ಮಾಡ್ತಾನೆ. ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವರನ್ನು ಕಾಯ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವನನ್ನು ಉಪಾಸನೆ ಮಾಡಬೇಕು. ಇನ್ನೊಂದು ಸಮಿತ ಅಂತ, ಭಗವಂತ ಮಾ ಜ್ಞಾನ ಏನು ಲಕ್ಷ್ಮಿ, ಮಾ ಶಬ್ದಕ್ಕೆ ಇಂದಿರಾ ಲೋಕಮಾತಾ, ಮಾ ರಮಾ ಮಂಗಲ ದೇವತಾ ಅಂತ ಹೇಳಿಕೊಂಡು ಮಾ ಶಬ್ದಕ್ಕೆ ಲಕ್ಷ್ಮಿ ಅಂತ ಅರ್ಥವನ್ನು ಹೇಳ್ತಾರೆ. ಲಕ್ಷ್ಮಿಯ ಸಹಿತನಾದಂತಹ, ಸಮ ಅಂತ ಹೇಳಿದ್ರೆ ಲಕ್ಷ್ಮಿಯ ಸಹಿತ, ಮಯಾ ಸಹಿತ ಸಮಃ ಅಂತ. ಅಂತಹ ಭಗವಂತ ಪಕ್ಷವಾದರಹಿತ, ಮಯಾ ಸಹಿತ ಲಕ್ಷ್ಮೀದೇವಿಯಿಂದ ಸಹಿತನಾದಂಥವು. ಅಂತಹ ಭಗವಂತನನ್ನು ಯಾರು ಸರಿಯಾದಂತಹ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ ಅವರ
ಅಪರೋಕ್ಷ ಜ್ಞಾನದಲ್ಲಿ ಕಾಲದಲ್ಲಿ ಅವರ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಉಳಿದದ್ದೆಲ್ಲವನ್ನೂ ಕೂಡ ನಾಶ ಮಾಡಿಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮಣವನ್ನೆಸ್ಸೆ ಜ್ಞಾನಾದೇವ ಪರೀಕ್ಷೆಯ ಅಂತ ಹೇಳಿಕೊಂಡು ಅದು ಆಚಾರ್ಯರ ಮಾತು. ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾದಂತಹ ಮಾತುಗಳು, ಅದು ಕರ್ಮಗಳು, ಅದು ಏನಾಗ್ತದೆ ಅಂತ ಕೇಳಿದರೆ ಅದನ್ನು ಭಗವಂತ ನಾಶ ಮಾಡಿಬಿಡ್ತಾನೆ. ಯಾಕೆ? ಪ್ರಾರಬ್ಧ ಕರ್ಮ ಅದು ನಾಶವಾಗೋದೇ ಇರತಕ್ಕಂತಹದ್ದು. ಅದನ್ನು ತಿಂದೇ ನಾವು ಅದನ್ನು ಭೋಗಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಪ್ರಾರಬ್ಧ ಕರ್ಮ ತಾನು ಏನು ಮಾಡಿದ್ದಾನೋ ಅದನ್ನೇ ತಾನು ಭೋಗಿಸುವಂತಹದ್ದು. ಆ ಮಾಡಿದ್ದನ್ನು ತಾನು ತಿಂದು ಖಾಲಿ ಮಾಡಬೇಕಲ್ವ, ಅದು ತಾನು ತಿಂದು ಖಾಲಿ ಮಾಡಿಕೊಳ್ತಾನೆ. ಉಳಿದಂತಹ ಪ್ರಾರಬ್ಧ ಕರ್ಮಕ್ಕಿಂತ ಭಿನ್ನವಾದಂತಹದ್ದು ಏನೆಲ್ಲ ಇದೆಯೋ ಅದನ್ನು ಮಾತ್ರ ತಾನು ಭಗವಂತ ಏನು ಮಾಡ್ತಾನೆ, ಅಪರೋಕ್ಷ ಜ್ಞಾನ ಬಂದಾಗ ಅದನ್ನು ತಾನು ನಾಶ ಮಾಡಿಬಿಡ್ತಾನೆ. ನಾಶ ಮಾಡಿ ತನ್ನನ್ನು ಯಾರು ಪೂರ್ಣವಾಗಿ ನಂಬಿಕೊಳ್ತಾರೋ, ಪೂರ್ಣವಾಗಿ ಯಾರು ಆಶ್ರಯಿಸ್ತಾರೋ ಅಂಥವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನನ್ನು ತಿಳ್ಕೊಳ್ಳಬೇಕು. ಈ ರೀತಿಯಾಗಿ ಅವನನ್ನು ತಿಳ್ಕೊಂಡೆವು ಅಂತಾದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಉದ್ಧಾರ ಮಾಡಿ ಭಗವಂತನ ಒಂದಷ್ಟು ಕೃಷ್ಣಾವತಾರದ ಈ ಮಹಿಮೆಯನ್ನು ಯಾರು ಉಪಾಸನೆ ಮಾಡ್ತಾರೆ ಅಂತಹ ಉಪಾಸನೆ ಮಾಡುವವರಿಗೆ ಭಗವಂತ ಒಲಿಯುತ್ತಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ಈ ಸಂಧಿಯ ಕೊನೆಯಲ್ಲಿ ಭಗವಂತನ ಕೃಷ್ಣಾವತಾರದ ಸ್ತೋತ್ರವನ್ನು ಮಾಡುವ ಮೂಲಕವಾಗಿ ಹೇಳ್ತಾರೆ. ಶ್ರೀ ವಿರಿಂಚಾದಿ ಅಮರವಂದಿತ ಈ ವಸುಧೆರೆಯೊಳಗೆ ದೇವಕೀದೇವಿ ಜಠರಗಳು ಅವತರಿಸಿದನು. ಅಜನು ಜನದಂತೆ ರೇವತೀರಮಣನು ಅನುಜನು ಸ್ವಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಶ್ರೀ ಜಗನ್ನಾಥ ವಿಠ್ಠಲ. ಭಗವಂತನ ಒಂದಷ್ಟು ಗುಣಗಳನ್ನು ಹೇಳ್ತಾರೆ. ಎಲ್ಲ ವಿರಿಂಚಾದಿ ಅಮರ ಸಕಲ ದೇವತೆಗಳಿಂದ ವಂದ್ಯ ಸ್ತುತ್ಯ ಅಂತಹ ದೇವಕಿಯ ಸಾಮಾನ್ಯವಾದಂತಹ ಜನರನ್ನು ಅನುಗ್ರಹ ಮಾಡೋದಕ್ಕೋಸ್ಕರವಾಗಿ ಭಗವಂತ ದೇವಕಿಯ ಜಠರದಲ್ಲಿ ಉದ್ಧಾರ ತಾನು ಹುಟ್ಟಿ ಬಂದ. ವಾಸ್ತವಿಕವಾಗಿ ಅವನಿಗೆ ಅಜ, ಅವನಿಗೆ ಹುಟ್ಟಿಲ್ಲದೇ ಇರತಕ್ಕಂಥವನು ತಾನು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿಂದ ಅವತಾರವನ್ನು ಮಾಡಿ ಏನು ಮಾಡ್ತಾನೆ ಕೇಳಿದ್ರೆ ರೇವತೀರಮಣ ಅವನನ್ನು ಹೇಳ್ತಾರೆ. ಆ ರೇವತೀರಮಣ ಅಂತ ಏನಕ್ಕೆ ಅಂತ ಕೇಳಿದ್ರೆ ಆ ಬಲರಾಮ, ರೇವತೀರಮಣನಾಗಿರತಕ್ಕಂತಹ ಬಲರಾಮನ ತಮ್ಮ ತಾನು ಕೃಷ್ಣನಾಗಿ ಅಣ್ಣ ಬಲರಾಮ ತಮ್ಮನಾಗಿ ಕೃಷ್ಣ ಅವತಾರವನ್ನು ಮಾಡಿ ತಾನು ಬಲರಾಮನಿಗಿಂತಲೂ ಕೂಡ ಶ್ರೇಷ್ಠ ವಾಸ್ತವಿಕವಾಗಿ. ಆದರೂ ಕೂಡ ಆ ಹಿಂದಿನ ಜನ್ಮದ ರಾಮಾವತಾರದಲ್ಲಿ ಮಾಡಿರತಕ್ಕಂತಹ ಒಂದು ಆ ಕರ್ಮಕ್ಕನುಸಾರವಾಗಿ ಭಗವಂತ ಏನು ಮಾಡಿದ ಕೇಳಿದರೆ ರೇವತೀರಮಣನಾನುಜನು ಆ ಬಲರಾಮನ ತಮ್ಮನಾಗಿರತಕ್ಕಂತಹ ಭಗವಂತ ಯಾರು ತನ್ನನ್ನು ನಂಬಿಕೊಳ್ತಾರೋ ಆಶ್ರಯಿಸ್ತಾರೋ ಅಂಥವರಿಗೆ ಅಂಥವರೆಲ್ಲರನ್ನೂ ಕೂಡ ಅನುಗ್ರಹ ಮಾಡಿ ಎಲ್ಲ ದೈತ್ಯರ ಸಮೂಹ ಏನು ಅವರನ್ನು ಪೂರ್ಣವಾಗಿ ಸಂಹಾರ ಮಾಡಿ ಉದ್ಧಾರ ಮಾಡ್ತಾನೆ. ಯಾರು ಸಾತ್ವಿಕರಿದ್ದಾರೆ, ಯಾರು ಭಗವಂತನನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾರೆ ಅಂಥವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಜಾತಃ ಕಂಸವದಾರ್ಥಾಯ ಅಂತ ಹೇಳಿಕೊಂಡು ನಾವು ಕೃಷ್ಣನಿಗೆ ಅರ್ಘ್ಯವನ್ನು ಬಿಡುವಾಗ ಹೇಳುವಂತಹ ಮಾತು. ಜಾತಃ ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತ ಹೇಳಿಕೊಂಡು ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ಕೃಷ್ಣನಿಗೆ ಅರ್ಘ್ಯ ಬಿಡುವಂತಹದ್ದು. ಕಂಸವದಾರ್ಥಾಯ ಭೂಭಾರ ಹರಣಾಯ ಚ ಭೂಮಿಯಲ್ಲಿರತಕ್ಕಂತಹ ಭಾರವನ್ನು ಹರಣ ಮಾಡಲಿಕ್ಕೆ, ಕೌರವಾಣಾಂ ವಿನಾಶಾಯ ಕೌರವರ ಸಂತತಿಯನ್ನು ನಾಶ ಮಾಡಿ, ದೈತ್ಯಾನ ಯಾರೆಲ್ಲ ಬೇರೆ ಬೇರೆ ದೈತ್ಯರು ಅವರೆಲ್ಲರ ಸಂಹಾರವನ್ನು ಮಾಡಿ ಪಾಂಡವರಿಗೆ ಯಾರು ಸಾತ್ವಿಕರಿದ್ದಾರೆ, ಯಾರು ಭಗವಂತನನ್ನು ನಂಬಿದವರಿದ್ದಾರೆ ಅಂಥವರಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಬಂದ ಎಂಬುದಾಗಿ ಹೇಳ್ತಾರೆ. ಹೀಗೆ ಇದಕ್ಕೆ ಮಾತು ಬೇಕಾದಷ್ಟು
ತಾನಹಂ ನಿಷದಕ್ರೂನ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿಜಸ್ರಂ ಅಶುಭಾನ್ ಆಸುರೀ ಶಿವಯೋನಿಷು ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಪ್ಯೈವ ಕೌಂತೆಯ ತಥೋ ಯಾಂತಿ ದಮಾಂ ಗತಿಂ ಅಂತ ಹೇಳಿಕೊಂಡು ಕೃಷ್ಣನ ಭಗವದ್ಗೀತೆಯ ಮಾತನ್ನು ನಾವು ನೋಡಿಕೊಳ್ಳಬಹುದು. ಯಾರು ನನ್ನ ದ್ವೇಷ ಮಾಡ್ತಾರೆ ಅಂಥವರನ್ನು ನಾನು ಸಂಸಾರೇಶು ನರಾಧಮಾನ್, ಯಾರು ಈ ನರಾಧಮರಿದ್ದಾರೆ ಅಂಥವರನ್ನು ಕ್ಷಿಪಾಮಿ ಅಜಸ್ರಂ ಅಶುಭಾನ್, ಅಶುಭವಾಗಿರತಕ್ಕಂತಹ ಅಂಧಂತ ವಿಸ್ರಾದಿಗಳಲ್ಲಿ ನಾನು ಆಸುರೀಶ್ವರ ಯೋನಿಷು ಆಸುರಿ ಯೋನಿಗಳಲ್ಲಿ ಬರುವಂತೆ ಮಾಡ್ತಾನೆ. ಆಸುರೀ ಯೋನಿಮಾಪನ್ನ, ಯಾರು ಆಸುರಿ ಜನ್ಮದಲ್ಲಿ ಹುಟ್ಟಿ ಬರ್ತಾರೆ, ಮೂಢಾ ಅಂತಹ ಮೂಢರು ಜನ್ಮನಿ ಜನ್ಮನಿ ನನ್ನನ್ನು ಯಾವ ಕಾಲಕ್ಕೂ ನೋಡದೆ ಅವರು ತೋಯಾಂತ್ಯಧಮಾಂ ಗತಿಂ ಅಂತ ಅವರು ಅದಕ್ಕಿಂತಲೂ ಕೂಡ ಅಧಮವಾಗಿರತಕ್ಕಂತಹ ಗತಿಯನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಾವು ಉತ್ತಮವಾದಂತಹ ಗತಿಯನ್ನು ಹೊಂದಬೇಕು ಅಂತಾದರೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಭಗವಂತನನ್ನು ಸೇರಿಕೊಳ್ಳಬೇಕು ಎಂಬಂತಹ ಮಾತನ್ನು ಈ ಸ್ತೋತ್ರ ಏನು ಕರ್ಮ ವಿಮೋಚನ ಅಂತ ಸಂಧಿಯಲ್ಲಿ ನಮಗೆ ಜಗನ್ನಾಥರು ತೋರಿಸಿಕೊಟ್ಟಿದ್ದಾರೆ. ಮುಂದಿನ ಸಂಧಿಯಲ್ಲಿ ಭಗವಂತನ ಇನ್ನಷ್ಟು ಆ ಆರೋಹಣಾದಿ ಸಂಧಿಗಳಲ್ಲಿ ಭಗವಂತನ ಇನ್ನಷ್ಟು ವೈಭವವನ್ನು ನೋಡುವ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.